ಸ್ನೇಹಿತರೆ ನಮಸ್ಕಾರ. ಸ್ಯಾಂಡಲ್ವುಡ್ನಲ್ಲಿ ಒಂದು ಅದ್ಧೂರಿ ಮದುವೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಅದು ಡಾಲಿ ಧನಂಜಯ್ ಅವರ ಮದುವೆ. ಹೌದು, ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ಅವರು ಡಾಕ್ಟರ್ ಧನ್ಯತಾ ಅವರ ಮದುವೆಗೆ ಇನ್ನು ಕೇವಲ 9 ದಿನಗಳಷ್ಟೇ ಬಾಕಿ ಇದೆ. ರಾಜ್ಯದ ಎಲ್ಲ ಕಡೆಯೂ ಕೂಡ ಮದುವೆಗೆ ಆಹ್ವಾನವನ್ನು ಕೊಟ್ಟು ಬಂದಿರುವಂತಹ ಈ ಸ್ಟಾರ್ ಜೋಡಿ ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿ ಇಬ್ಬರ ಪ್ರೀತಿ, ಪ್ರೇಮ ಮತ್ತು ಈ ಮದುವೆ ಸಮಾರಂಭದ ಬಗ್ಗೆ ಹಲವು ಮಾಹಿತಿಗಳನ್ನು ಹಂಚಿಕೊಂಡಿತು. ಜೊತೆಗೆ ಯಾರಿಗೆ ಕರೆಯೋದಕ್ಕೆ ಸಾಧ್ಯವಾಗಲಿಲ್ಲೋ ಅವರಿಗೆಲ್ಲ ಈ ಮೂಲಕ ಕರಿತಾ ಇದ್ದೇವೆ, ದಯವಿಟ್ಟು ನಮ್ಮ ಮದುವೆಗೆ ಬಂದು ನಮ್ಮನ್ನು ಆಶೀರ್ವದಿಸಿ ಹಾರೈಸಿ ಹೋಗಿ ಎನ್ನುವಂತಹ ಮನವಿಯನ್ನು ಕೂಡ ಮಾಡಿತು. ಆದರೆ ಈ ಜೋಡಿಯ ಮುಂದೆ ಈಗ ಹೊಸದೊಂದು ಪ್ರಶ್ನೆ ಉದ್ಭವವಾಗಿದೆ. ಅದರಲ್ಲೂ ಕೂಡ ಈ ಡಾಲಿ ಧನಂಜಯ ಮುಂದೆ ಒಂದು ಪ್ರಶ್ನೆ ಈಗ ಎತ್ತಿದೆ. ಆ ಪ್ರಶ್ನೆ, ಡಾಲಿ ಧನಂಜಯ್ ದರ್ಶನ್ಗೆ ಯಾಕೆ ಇನ್ವಿಟೇಷನ್ ಅನ್ನು ಕೊಟ್ಟಿಲ್ಲ ಅನ್ನುವಂಥದ್ದು. ಈ ಪ್ರಶ್ನೆಗೆ ಡಾಲಿ ಧನಂಜಯ್ ಕೊಟ್ಟಿರುವಂಥ ಉತ್ತರಕ್ಕೆ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಡಾಲಿ ಧನಂಜಯ್ ಯಾಕ್ರಿ ನೀವು ದರ್ಶನ್ಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಗೆ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಡಾಲಿ. ಏನು ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ಯಾವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಿದ್ದಾವೆ, ಡಾಲಿ ಮಾತಿಗೆ ಯಾವ ರೀತಿ ಕಿಡಿಗಾರ್ತಿದ್ದಾರೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕೊನೆವರೆಗೆ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೋಲು ಅನ್ನುವಂಥ ಒಂದು ಮಾತಿನ ಮೂಲಕ ಡಾಲಿ ಧನಂಜಯ್ ತನ್ನ ಅದ್ಭುತವಾದಂಥ ನಟನೆಯ ಮೂಲಕ ನಟರಾಕ್ಷಸ ಅನ್ನುವಂಥ ಬಿರುದನ್ನು ಪಡೆದಂಥವರು. ಸಾಕಷ್ಟು ಭಿನ್ನ ಮತ್ತು ವಿಭಿನ್ನ ಸಿನಿಮಾಗಳನ್ನು ಮಾಡ್ತಾ ಬಂದಂಥ ಡಾಲಿಗೆ ಇವತ್ತು ಒಬ್ಬ ಸ್ಟಾರ್ಗಿರಿ ಪಟ್ಟವನ್ನು ಕೂಡ ಕನ್ನಡಿಗರು ತಂದುಕೊಟ್ಟಿದ್ದಾರೆ. ಅದೇ ರೀತಿ ಕನ್ನಡದಲ್ಲಿ ಅದೆಷ್ಟೋ ಸ್ಟಾರ್ ನಟ ನಟಿಯರು ಕೂಡ ಇದ್ದಾರೆ. ಬಟ್ ಡಾಲಿ ಈಗ ಈ ಸ್ಟಾರ್ ನಟ ಮತ್ತು ನಟಿಯರ ಸಾಲಿಗೆ ಬರೋದರಲ್ಲಿ ಡೌಟ್ ಇಲ್ಲ. ಅದರ ಜೊತೆಗೆ ಇದೇ ಡಾಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಫೆಬ್ರವರಿ 16ರಂದು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ಮದುವೆಯನ್ನು ಆಗ್ತಿದ್ದಾರೆ. ಡಾಕ್ಟರ್ ಧನ್ಯತಾ ಅವರ ಜೊತೆಗೆ ಮದುವೆಯನ್ನು ಆಗ್ತಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ. ಸದ್ಯ ಮದುವೆಯ ಇನ್ವಿಟೇಷನ್ ಕೊಡುವಂಥ ಕೆಲಸದಲ್ಲಿ ಬ್ಯುಸಿಯಾಗಿದ್ದಂತಹ ಡಾಲಿ ಧನಂಜಯ್ ತನ್ನ ಎಲ್ಲ ಸಿನಿಮಾ ಕೆಲಸಗಳಿಗೂ ಕೂಡ ಬ್ರೇಕನ್ನು ನೀಡಿ ಮದುವೆ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ಈಗಾಗಲೇ ಮದುವೆಗೆ ಚಿತ್ರರಂಗ, ರಾಜಕೀಯ, ಕ್ರೀಡೆ, ಅಭಿಮಾನಿಗಳು ಸೇರಿದಂತೆ ಅನೇಕ ಕ್ಷೇತ್ರದ ಗಣ್ಯರನ್ನು ಆಹ್ವಾನಿಸಿದ್ದಾರೆ. ಜೊತೆಗೆ ರಾಜ್ಯದ ಮೂಲೆ ಮೂಲೆಗೆ ಹೋಗಿ ಈ ಪತ್ರಿಕೆಗಳನ್ನು ಕೊಟ್ಟು ಬಂದಿದ್ದಾರೆ, ಮದುವೆ ಪತ್ರಿಕೆಯನ್ನು ಕೊಟ್ಟು ಬಂದಿದ್ದಾರೆ. ಜೊತೆಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ಫೋಟೋಗಳನ್ನು ಶೇರ್ ಮಾಡಿ ದಯವಿಟ್ಟು ಬರಬೇಕು ಎಲ್ಲರೂ ಅಂತಲೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಇನ್ನು ಇದೆಲ್ಲದರ ಸಂಬಂಧ ಬುಧವಾರ ಒಂದು ಪ್ರೆಸ್ ಮೀಟ್ ಕೂಡ ನಡೀತು ಇಲ್ಲಿ ಬೆಂಗಳೂರಿನಲ್ಲಿ. ಈ ಪ್ರೆಸ್ ಮೀಟ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ಡಾಲಿ ಈ ಪ್ರೆಸ್ ಮೀಟ್ನಲ್ಲಿ ಪ್ರಸ್ತಾಪ ಪಡಿಸ್ತಾ ಹೋಗ್ತಾರೆ. ತಮ್ಮ ಮದುವೆ ಯಾವ ರೀತಿ ಶುರುವಾಯಿತು, ತಮಗೆ ಹೇಗೆ ಪರಿಚಯ ಆದರು ಯಾರು ಧನ್ಯತಾ, ಜೊತೆಗೆ ಮದುವೆವರೆಗೆ ಹೇಗೆ ಬಂತು ಈ ಸಂಬಂಧ, ಎಲ್ಲವನ್ನು ಕೂಡ ಹೇಳ್ತಾ ಹೋದರು. ಇದೇ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಮಾಧ್ಯಮದವರಿಂದ ಡಾಲಿಗೆ ಎದುರಾಗ್ತಾ ಹೋಯಿತು. ನೀವು ಬಡವರು ಮಕ್ಕಳು ಬೆಳಿಬೇಕು ಅಂತ ಹೇಳ್ಬಿಟ್ಟು ಹೇಳಿ ನೀವು ಕೊಟ್ಟಿದ್ದು ಇನ್ವಿಟೇಷನ್ ಯಾರಿಗೆ? ಬರೀ VIP ಗಳಿಗೆ. ಹಾಗಾದರೆ ಬಡವರು ನಿಮಗೆ ಕೇವಲ ಬೆಳೆಸೋದಕ್ಕೆ ಬೇಕಾ ಅಂತಲೂ ಕೂಡ ಕೇಳ್ತಾರೆ. ಅದಕ್ಕೆ ಇಲ್ಲ, ಕೊಟ್ಟರೆ ತಪ್ಪೇನು, VIP ಗಳಿಗೆ ಕೊಟ್ಟರೆ ತಪ್ಪೇನು ಅನ್ನೋದಂಥ ಮಾತಿನ ಜೊತೆಗೆ ಇನ್ನಿತರ ವಿಚಾರಗಳನ್ನು ಕೂಡ ಹೇಳೋದು ಮಾತ್ರವಲ್ಲದೆ ಇನ್ನೊಂದಷ್ಟು ಸಂಗತಿಗಳನ್ನು ಕೂಡ ಇಲ್ಲಿ ಬಯಲಿಗೆ ತರ್ತಾರೆ. ಅಂದರೆ ಎಲ್ರಿಗೂ ಕೂಡ ನಾನು ಇನ್ವಿಟೇಷನನ್ನು ಕೊಟ್ಟಿದ್ದೀನಿ, ಬಟ್ VIP ಗಳಿಗೆ ಕೊಟ್ಟಿರೋದು ಸುದ್ದಿಯಾಗಿದೆ, ಉಳಿದವರಿಗೆ ಕೊಟ್ಟಿದ್ದು, ನಾನು ಅಭಿಮಾನಿಗಳಿಗೆ ಕೊಟ್ಟಿದ್ದು ಯಾವುದೂ ಕೂಡ ಸುದ್ದಿಯಾಗಿಲ್ಲ, ವೈರಲ್ ಆಗಿಲ್ಲ ಅಂಥೇಳಿ ಡಾಲಿ ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದಾದಮೇಲೆ ಮತ್ತೊಂದು ಪ್ರಶ್ನೆ ನುಸುಳಿ ಬರುತ್ತೆ. ಅದೇ ಡಾಲಿ ಧನಂಜಯ್ ಯಾಕ್ರಿ ದರ್ಶನ್ಗೆ ನೀವು ಆಹ್ವಾನವನ್ನು ಕೊಟ್ಟಿಲ್ಲ, ಇನ್ವಿಟೇಷನನ್ನು ಕೊಟ್ಟಿಲ್ಲ ಅಂತೇಳಿ. ಆಗ ಡಾಲಿ ಒಂದು ಉತ್ತರವನ್ನು ಕೊಡ್ತಾರೆ. ಆ ಉತ್ತರಕ್ಕೆ ಈಗ ಎಲ್ಲ ಕಡೆ ಕೂಡ ಆಕ್ರೋಶ ವ್ಯಕ್ತವಾಗ್ತಿದೆ. ಹೌದು, ನಟ ದರ್ಶನನ್ನು ಮದುವೆಗೆ ಯಾಕೆ ನೀವು ಕರೆದಿಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಈ ಬಗ್ಗೆ ಮಾತನಾಡಿದಂಥ ನಟ ಧನಂಜಯ್, ಎಲ್ಲರನ್ನೂ ಕೂಡ ಮದುವೆಗೆ ಕರೀತಾ ಇದ್ದೇನೆ, ಎಲ್ಲರನ್ನೂ ಕರಿತಿದ್ದೀನಿ ಅಂದಮೇಲೆ ಅವರನ್ನು ಕರೆಯುವಂಥ ಪ್ರಯತ್ನ ಮಾಡದೇ ಇರ್ತೀನ, ಆದರೆ ಅವರನ್ನು ರೀಚ್ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ತುಂಬಾ ಪ್ರೀತಿಯಿಂದ ಅವರನ್ನು ಇಲ್ಲಿಂದನೇ ಕರೀತಾ ಇದ್ದೇನೆ. ಈ ಹಿಂದೆ ಸಾಕಷ್ಟು ಸಲ ಡಾಲಿ ಅವರು ನಟ ದರ್ಶನ್ ಅವರ ಜೊತೆಗೆ ಕಾಣಿಸ್ಕೊಂಡಿದ್ರು, ಬೇರೆ ಬೇರೆ ವಿಚಾರಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ. ಬಟ್ ಈ ಸಲ ಯಾಕೆ ಡಾಲಿ ಇಷ್ಟೊಂದು ನೆಗ್ಲೆಕ್ಟನ್ನು ಮಾಡಿದ್ರು ದರ್ಶನನ್ನು ಕರೆಯೋದಕ್ಕೆ ಅನ್ನೋದು ದರ್ಶನ್ ಫ್ಯಾನ್ಸ್ ಅವರ ಬೇಸರ. ಅಷ್ಟು ಮಾತ್ರವಲ್ಲ, ದರ್ಶನ್ನು ಈಗ ಚಿತ್ರರಂಗದ ನಟ, ಡಾಲಿ ಚಿತ್ರರಂಗದವರು. ಹಾಗಾದರೆ ಚಿತ್ರರಂಗದವ್ರಿಗೇ ದರ್ಶನ್ ರೀಚ್ ಆಗೋದಕ್ಕೆ ಸಾಧ್ಯವಾಗ್ತಿಲ್ವಾ? ಅವರನ್ನು ರೀಚ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ ಹೇಳಿದರೆ ಇದನ್ನು ನಂಬಬೇಕಾ ಅನ್ನೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಿರುವಂಥ ಪ್ರತಿಕ್ರಿಯೆ. ಒಂದು ಹಿಂದಿನ ಘಟನೆಯು ಕೂಡ ಈಗ ಮೆಲುಕನ್ನು ಹಾಕಬಹುದು. ಇದೇ ದರ್ಶನ್
ಈ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಯಾವಾಗ ಸಿಲುಕಿಕೊಳ್ತಾರೋ, ದರ್ಶನ್ ಜೈಲು ಸೇರಿದಂಥ ಸಂದರ್ಭದಲ್ಲಿ ಡಾಲಿ ಧನಂಜಯ್ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ. ಈ ವಿಚಾರದಲ್ಲಿ ಪ್ರತಿಕ್ರಿಯೆ ನೀಡೋದಕ್ಕೆ ಆರಂಭದಲ್ಲಿ ಡಾಲಿ ಹಿಂದೇಟನ್ನು ಹಾಕ್ತಾರೆ. ಕೊನೆಯಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ದರ್ಶನ್ ಸಹೋದರನಾಗಿ ಹೇಳ್ತೀನಿ, ಅವರಿಂದ ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ ಅಂತಲೇ ಹೇಳಿದರು. ಈ ವಿಚಾರದಲ್ಲಿ ನಾನೇನು ಹೇಳೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಅಸಮಾಧಾನವನ್ನು ಹೊರಗಡೆ ಹಾಕಿದಂಥ ನಟ ಧನಂಜಯ್ ಇಲ್ಲಿ ದರ್ಶನ್ ಸಹೋದರನಾಗಿ ಹೇಳ್ತೇನೆ, ಅವರಿಂದ ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ ಅಂತಲೇ ಹೇಳಿದರು. ಜೊತೆಗೆ ಈ ವಿಚಾರದಲ್ಲಿ ನಾನೇನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಲ್ಲೊಂದು ಜೀವ ಹೋಗಿದೆ. ರೇಣುಕಾಸ್ವಾಮಿ ಪೋಷಕರು ಹೆಂಡತಿಯ ಮುಖ ನೋಡಿದಾಗ ಖಂಡಿತ ನೋವಾಗ್ತದೆ. ಕಾನೂನಿಗಿಂತ ಯಾರೂ ಕೂಡ ದೊಡ್ಡವರಲ್ಲ, ಆ ಜೀವಕ್ಕೆ ಏನು ನ್ಯಾಯ ಸಿಗಬೇಕೋ ಅದು ಸಿಗುತ್ತೆ ಅಂತಲೂ ಕೂಡ ಹೇಳಿದರು. ಈ ಹೇಳಿಕೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗಿತ್ತು. ಯಾಕಂದರೆ ದರ್ಶನ್ ಅವರು ಈಗಾಗಲೇ ಎಷ್ಟೋ ಮಂದಿಯನ್ನು ಮೀಟ್ ಮಾಡಿದ್ದಾರೆ. ಇತ್ತೀಚೆಗೆ ರಾಯಲ್ ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಆ ಸಿನಿಮಾವನ್ನು ನೋಡೋಕ್ಕೂ ಕೂಡ ಹೋಗಿದ್ದರು. ಜೊತೆಗೆ ಆ ಬಿಡುಗಡೆ ಕಾರ್ಯಕ್ರಮದಲ್ಲೂ ಕೂಡ, ಅಂದರೆ ಪ್ರೀ ರಿಲೀಸ್ ಇವೆಂಟಿಗೂ ಕೂಡ ಹೋಗಿದ್ದರು. ಈ ಸಂದರ್ಭದಲ್ಲೂ ಕೂಡ ಎಲ್ಲರ ಜೊತೆಗೂ ಕೂಡ ಬೆರೆತಿದ್ರು. ಹಾಗಿದ್ರೆ ಓರ್ವ ನಟನಿಗೆ ಇನ್ನೊಬ್ಬ ನಟ ಸಿಗೋದು ಅಷ್ಟು ಕಷ್ಟನಾ ಅನ್ನೋದು ಈಗ ಎಲ್ಲರೂ ಕೂಡ ಕೇಳ್ತಿರುವಂಥ ಪ್ರಶ್ನೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ಬಹುಶಃ ಡಾಲಿ ಧನಂಜಯ್ ಹೇಳಿಕೆ ಇದೆಯಲ್ಲ, ಇದು ಸಹಜವಾಗಿ ದರ್ಶನ್ ಫ್ಯಾನ್ಸ್ಗೂ ಕೂಡ ಅಸಮಾಧಾನಕ್ಕೆ ಕಾರಣವಾಗಿದೆ. ಯಾಕಂತ ಹೇಳಿದ್ರೆ ಡಾಲಿ ಈ ಮಟ್ಟಕ್ಕೆ ಅಹಂಕಾರವನ್ನು ಪ್ರದರ್ಶನ ಮಾಡೋದು ಬೇಡವಾಗಿತ್ತು. ದರ್ಶನ್ ಅವರಿಗೆ ಇನ್ವಿಟೇಷನನ್ನು ಕೊಡದೆ ಇಲ್ಲಿ ಡಾಲಿ ಅಹಂಕಾರವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಡಾಲಿಗೆ ಅಸಲಿಗೆ ಇಲ್ಲಿ ದರ್ಶನ್ಗೆ ಇನ್ವಿಟೇಷನ್ ಕೊಡೋದು ಇಷ್ಟವಿಲ್ಲ, ಆ ಕಾರಣಕ್ಕೋಸ್ಕರ ಅವಾಯ್ಡ್ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ ಅನ್ನೋದು ಇಲ್ಲಿ ದರ್ಶನ್ ಫ್ಯಾನ್ಸ್ ಅವರ ಆಕ್ರೋಶ. ಅಸಲಿಗೆ ಡಾಲಿ ದರ್ಶನ್ಗೂ ಬರಲ್ಲ ಅಂತೇನಲ್ಲ, ಸಾಕಷ್ಟು ವೇದಿಕೆಯ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಕಡೆ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ, ಚೆನ್ನಾಗಿ ಮಾತನಾಡ್ತಾ ಇದ್ರು. ಬಟ್ ಈ ಪ್ರಕರಣ ನಡೆದ ಬಳಿಕ, ಯಾವುದು ರೇಣುಕಾಸ್ವಾಮಿಯ ಪ್ರಕರಣ ನಡೆದ ಬಳಿಕ ಡಾಲಿ ಎಲ್ಲೋ ಒಂದು ಕಡೆ ತಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡಿದ್ದಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಹೌದು, ಡಾಲಿ ಎಲ್ರಿಗೂ ಕೂಡ ಇನ್ವಿಟೇಷನನ್ನು ಕೊಟ್ಟಿದ್ದಾರೆ, ಎಲ್ಲ ಕಡೆಗೂ ಕೂಡ ಹೋಗಿದ್ದಾರೆ, ಇನ್ವೈಟ್ ಮಾಡಿ ಬಂದಿದ್ದಾರೆ, ಆಮೇಲೆ ಎಲ್ಲ ಗಣ್ಯರನ್ನು ಕೂಡ ಕರೆದು ಬಂದಿದ್ದಾರೆ. ಹಾಗಿರುವಾಗ ದರ್ಶನ್ ಅವರನ್ನು ಕರೆಯದೇ ಇರೋದಕ್ಕೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕಾರಣ ಇರಲೇಬೇಕಲ್ವ, ಒಂದು ಕರೆಕ್ಟಾದಂಥ ಕಾರಣ ಇರಲೇಬೇಕಲ್ಲ. ಅದೇ ಈ ಕಾರಣ ಅನ್ನೋದು ಈಗ ಸಾಕಷ್ಟು ಜನ ಇಲ್ಲಿ ಹೇಳ್ತಿರುವಂಥ ವಿಚಾರ. ಅಂದರೆ ನೋ ಡೌಟ್ ದರ್ಶನ್ ಇಲ್ಲಿ ಇಂಟೆನ್ಷನಲ್ಲಿ ಕರೀಲಿಲ್ಲ, ದರ್ಶನನ್ನು ಇಂಟೆನ್ಷನಲ್ಲಿ ಡಾಲಿ ಕರೀಲಿಲ್ಲ ಅನ್ನೋದು ಈಗ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು, ಡಾಲಿಯ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಡಾಲಿಗೂ ಕೂಡ ಕಾಲೆಳೆಯುವಂಥ ಕೆಲಸವನ್ನು, ಟ್ರೋಲ್ ಮಾಡುವಂಥ ಕೆಲಸವನ್ನು ಕೂಡ ಟ್ರೋಲ್ ಪೇಜ್ಗಳು ಶುರು ಮಾಡಿದ್ದಾವೆ. ಎರಡು ರೀತಿಯಾದಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ. ಈಗ ದರ್ಶನ ಕರೀಲೇಬೇಕು ಅಂತೇಳಿ ಏನಿದೆ, ಆಯ್ತು ರೀ ದರ್ಶನನ್ನು ಕರೆಯೋದಿಲ್ಲ ಏನಿವಾಗ ಅನ್ನುವಂಥ ಅಭಿಪ್ರಾಯಗಳು ಕೂಡ ದರ್ಶನ್ ವಿರೋಧಿಗಳಿಂದ ವ್ಯಕ್ತವಾದರೆ, ದರ್ಶನ್ ಅಭಿಮಾನಿಗಳಿಂದ ಡಾಲಿ ವಿರುದ್ಧ ಸಹಜವಾದಂತಹ ಆಕ್ರೋಶ ವ್ಯಕ್ತವಾಗ್ತಿದೆ. ಇಂಟೆನ್ಷನಲ್ಲೇ ಹೀಗೆ ಮಾಡಿರುವಂಥದ್ದು, ಇದರಲ್ಲಿ ಯಾವುದೂ ಕೂಡ ಬೇರೆ ಉದ್ದೇಶ ಕಾಣಿಸ್ತಾನೆ ಇಲ್ಲ. ಉದ್ದೇಶಪೂರ್ವಕವಾಗಿ, ಅಂದರೆ ದರ್ಶನ್ ಅವರನ್ನು ಕರಿಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರನೇ ಕರೆದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈಗ ದರ್ಶನ್ನ ಕರೆದ ತಕ್ಷಣ ದರ್ಶನ್ ಹೋಗ್ತಾರಾ ಅದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ವಾತಾವರಣ ಹಾಗಿಲ್ಲ. ದರ್ಶನ್ ಎಲ್ಲ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡುವಂಥ ಮನಸ್ಥಿತಿಯಲ್ಲೂ ಕೂಡ ಇಲ್ಲ. ಬಟ್ ಆದರೆ ಒಂದೇ ಚಿತ್ರರಂಗದಲ್ಲಿ ಒಗ್ಗಟ್ಟಿರಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಿರೋರು, ಡಾಲಿ ಕೂಡ ಬೆಳೀತಿರುವಂಥ ನಟ, ದರ್ಶನ್ ಅಂತಹ ಬೆಳೆದಿರುವಂಥ ನಟರ ಸಹಕಾರ ಅಥವಾ ಒಂದು ಸ್ನೇಹ ಅಗತ್ಯವಾಗಿ ಬೇಕಾಗಿರ್ತದೆ. ಹೀಗಾಗಿ ಇಂತಹ ವಿಚಾರದಲ್ಲಿ ಡಾಲಿ ತಪ್ಪು ಮಾಡಿದ್ದು ಸರಿಯಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ದರ್ಶನ್ ಅವ್ರನ್ನ ಹೋಗಿ ಕರೆದು ಬರೋದು ಏನು ದೊಡ್ಡ ವಿಚಾರ ಆಗಿರ್ತಿರಲಿಲ್ಲ, ಬಟ್ ಇಂಟೆನ್ಷನಲ್ಲಿ ಮಾಡಿದ್ದಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ದರ್ಶನ್ ಅವರನ್ನು ಕರೆಯೋದ್ರ ಹಿಂದೆ ಏನು ಉದ್ದೇಶ ಇರ್ಬೋದು ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.